ನಮಸ್ಕಾರ ವೀಕ್ಷಕರೇ, ಸಪ್ತಶ್ವ ಚಾನೆಲ್ಗೆ ಸ್ವಾಗತ. ನಾನು ಚಂದ್ರಿಕಾ. ವಿಜಯ್ ದೇವರಕೊಂಡ ಮತ್ತು ರಶ್ಮಿಕಾ ಮಂದಣ್ಣ ತಮ್ಮ ಅಭಿಮಾನಿಗಳ ಜೊತೆ ಹೊಂದಿರುವ ಆತ್ಮೀಯತೆ ನಿಜಕ್ಕೂ ಮತ್ತೊಮ್ಮೆ ಸಾಬೀತಾಗಿದೆ. ಹೌದು, ಇತ್ತೀಚೆಗೆ ಒಂದು ಪುಟಾಣಿ ಬಾಲಕಿ ನನ್ನನ್ನು ಮದುವೆಗೆ ಕರೆದಿಲ್ಲ ಎಂದು ಮನಮುಟ್ಟುವ ರೀತಿಯಲ್ಲಿ ವಿಡಿಯೋ ಮಾಡಿ ಬೇಸರ ವ್ಯಕ್ತಪಡಿಸಿದ್ಲು. ಆ ವಿಡಿಯೋದಲ್ಲಿ ಬಾಲಕಿಯ ಸರಳ ಮಾತುಗಳು ನಿಜವಾದ ಅಭಿಮಾನ ಎಲ್ಲರ ಮನಸೂರೆಗೊಂಡಿದ್ವು. ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆದ ಈ ವಿಡಿಯೋ ಕೊನೆಗೆ ದೇವರಕೊಂಡ ಅವರ ಗಮನಕ್ಕೂ ತಲುಪಿದೆ. ಇನ್ನು ಆ ಬಾಲಕಿಯ ಅಭಿಮಾನ ನೋಡಿ ಸ್ಪಂದಿಸಿದ ದೇವರಕೊಂಡ ಈ ವಿಡಿಯೋಗೆ ಪ್ರತಿಕ್ರಿಯೆ ನೀಡುತ್ತಾ, ನಿನ್ನನ್ನು ನಮ್ಮ ಮನೆಗೆ ಕರೆಸಿ ನಿನಗೆ ಇಷ್ಟವಾದ ಊಟ ಮಾಡಿಸುತ್ತೇನೆ ಎಂದು ಭರವಸೆ ಕೊಟ್ಟಿದ್ರು. ಈಗ ಅದೇ ರೀತಿಯಾಗಿ ಕೊಟ್ಟ ಮಾತನ್ನು ಉಳಿಸಿಕೊಂಡ ದೇವರಕೊಂಡ ಮತ್ತು ರಶ್ಮಿಕಾ. ಆ ಪುಟಾಣಿ ಅಭಿಮಾನಿಯನ್ನು ತಮ್ಮ ಮನೆಗೆ ಬಂದ ಬಾಲಕಿಗೆ ಹೃದಯಪೂರ್ವಕ ಸ್ವಾಗತ ನೀಡಿದ ದಂಪತಿ. ಮನೆಯ ವಾತಾವರಣದಲ್ಲಿ ಆತ್ಮೀಯತೆಯಿಂದ ಆಕೆಯನ್ನು ಬರಮಾಡಿಕೊಂಡು ಬಾಲಕಿಗೆ ಇಷ್ಟವಾದ ಅಡುಗೆಗಳ ಬಗ್ಗೆ ಮೊದಲೇ ತಿಳಿದುಕೊಂಡು ಅದಕ್ಕೆ ತಕ್ಕಂತೆ ಊಟದ ವ್ಯವಸ್ಥೆ ಮಾಡಲಾಗಿತ್ತು. ಈ ವೇಳೆ ದೇವರಕೊಂಡ ಸ್ವತಃ ಆಕೆಯೊಂದಿಗೆ ಮಾತನಾಡಿ ಯಾವ ತಿನಿಸು ಇಷ್ಟ ಎಂಬುದನ್ನು ಕೇಳಿಕೊಂಡು ರಶ್ಮಿಕಾ ಕೂಡ ಪುಟಾಣಿಯ ಜೊತೆ ಬೆರೆತು ಮನೆಯವರಂತೆ ಆರೈಕೆ ಮಾಡಿದ್ದು ವಿಶೇಷ. ಬಾಲಕಿ ತನ್ನ ಪ್ರೀತಿಯ ನಟ ನಟಿಯನ್ನು ನೇರವಾಗಿ ನೋಡಿದ ಸಂತೋಷದಲ್ಲಿ ಮುಳುಗಿದ್ದು ಅವರ ಜೊತೆ ಕುಳಿತು ಊಟ ಮಾಡಿದ್ದು ಆಕೆಗೆ ಮರೆಯಲಾಗದ ಕ್ಷಣವಾಗಿದೆ. ಈ ವೇಳೆ ದೇವರಕೊಂಡ ಮತ್ತು ರಶ್ಮಿಕಾ ಬಾಲಕಿಯ ಜೊತೆ ಆಟವಾಡಿ ಆಕೆಯ ಜೊತೆ ಫೋಟೋ ಹಾಗೂ ವಿಡಿಯೋಗಳನ್ನು ತೆಗೆಸಿಕೊಂಡಿದ್ದು, ಜೊತೆಗೆ ಆಕೆಯ ಶಾಲೆ ಓದು ಕನಸುಗಳ ಬಗ್ಗೆ ಮಾತನಾಡಿ ಜೀವನದಲ್ಲಿ ದೊಡ್ಡ ಗುರಿಗಳನ್ನು ಹೊಂದಬೇಕು ಎಂದು ಪ್ರೋತ್ಸಾಹ ನೀಡಿದ್ರು. ಈ ಘಟನೆ ಕೇವಲ ಒಬ್ಬ ಅಭಿಮಾನಿಗೆ ನೀಡಿದ ಸರ್ಪ್ರೈಸ್ ಅಲ್ಲ, ಅಭಿಮಾನಿಗಳ ಜೊತೆಗಿನ ಸಂಬಂಧಗಳಿಗೆ ಎಷ್ಟು ಬೆಲೆ ಕೊಡಬೇಕು ಎಂಬುದಕ್ಕೆ ಉತ್ತಮ ಉದಾಹರಣೆಯಾಗಿದೆ. ಸಾಮಾನ್ಯವಾಗಿ ಸ್ಟಾರ್ಗಳು ತಮ್ಮ ಬ್ಯುಸಿ ಜೀವನದಲ್ಲಿ ಇಂತಹ ಕ್ಷಣಗಳಿಗೆ ಸಮಯ ನೀಡುವುದು ತುಂಬಾನೇ ವಿರಳ. ಆದರೆ ದೇವರಕೊಂಡ ಮತ್ತು ರಶ್ಮಿಕಾ ತೋರಿದ ಈ ಮಾನವೀಯತೆ ಅಭಿಮಾನಿಗಳಲ್ಲಿ ಇನ್ನಷ್ಟು ಪ್ರೀತಿ ಮತ್ತು ಗೌರವವನ್ನು ಹೆಚ್ಚಿಸಿದೆ. ಇನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಈ ಘಟನೆಗೆ ಭಾರಿ ಮೆಚ್ಚುಗೆ ವ್ಯಕ್ತವಾಗಿದೆ. ಸ್ಟಾರ್ಗಳಾದ್ರೂ ಇಷ್ಟು ಸರಳತೆ ಎಂದು ನೆಟ್ಟಿಗರು ಕಮೆಂಟ್ ಮಾಡಿದ್ದಾರೆ. ಕೆಲವರು ಇದು ನಿಜವಾದ ಸ್ಟಾರ್ಡಮ್ ಎಂದು ಪ್ರಶಂಸಿಸಿದ್ದಾರೆ. ಮತ್ತೊಬ್ಬರು ಅಭಿಮಾನಿಗೆ ಕೊಟ್ಟ ಮಾತು ಉಳಿಸಿಕೊಂಡು ಮಾನವೀಯತೆ ತೋರಿಸಿದ್ದಾರೆ ಎಂದು ಹೇಳಿದ್ದಾರೆ. ಈ ವಿಡಿಯೋ ಈಗ ಲಕ್ಷಾಂತರ ವೀಕ್ಷಣೆಗಳನ್ನು ಪಡೆದುಕೊಂಡು ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಒಟ್ಟಿನಲ್ಲಿ ಪುಟಾಣಿ ಅಭಿಮಾನಿಯ ಒಂದು ಸರಳ ವಿಡಿಯೋದಿಂದ ಆರಂಭವಾದ ಈ ಕತೆ ಕೊನೆಗೂ ಒಂದು ಸುಂದರ ನೆನಪಾಗಿ ಮಾರ್ಪಟ್ಟಿದೆ. ಅಭಿಮಾನಿಗಳ ಪ್ರೀತಿ ಎಷ್ಟು ಶುದ್ಧವಾಗಿರುತ್ತದೆ ಎಂಬುದನ್ನು ಈ ಘಟನೆ ತೋರಿಸಿದೆ. ಅದಕ್ಕೆ ಸ್ಪಂದಿಸುವ ಸ್ಟಾರ್ಗಳ ಹೃದಯವು ಅಷ್ಟೇ ದೊಡ್ಡದು ಎಂಬುದನ್ನು ದೇವರಕೊಂಡ ಮತ್ತು ರಶ್ಮಿಕಾ ಮತ್ತೆ ಸಾಬೀತುಪಡಿಸಿದ್ದಾರೆ.